ಈಗ ನಿಮ್ಮ ಜ್ಞಾನ ಕೆಲಸದ ಮೇಲಲ್ಲದೆ ಬೇರೆ ಕಡೆ ಜಾಸ್ತಿ ಆಗಿದೆ. ಸ್ವಲ್ಪ ದುಡ್ಡಿದೆ, ಮನೆ ಖರ್ಚಿಗೆ ಇಟ್ಕೊಳ್ಳಿ. ಈ ಕೋರ್ಸ್ಗೆ ನಾನು ಚೆಕ್ ಸೈನ್ ಮಾಡಿದ್ದೀನಿ. ಇದರಲ್ಲಿ ಡೇಟ್ ಮತ್ತೆ ಇನ್ಸ್ಟಿಟ್ಯೂಷನ್ ಹೆಸರನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡು. ಈ ಕಾರ್ಡ್ ಇಟ್ಕೋ. ಅಹಂಕಾರ ಮತ್ತೆ ಆತ್ಮಸಮ್ಮಾನದಿಂದ ಮನೆ ನಡೆಯೋದಿಲ್ಲ ಸಮರ್ಥ. ತುಂಬಾ ಒಳ್ಳೆ ಪರಿಮಳ ಬರ್ತಿದೆ. ಪ್ರತಿ ಕೆಲ್ಸದಲ್ಲೂ ಎಡವಟ್ ಮಾಡ್ತಾಳೆ. ಹಲ್ವಾ ಮಾತ್ರ ಚೆನ್ನಾಗಿ ಮಾಡ್ತಾಳೆ. ಮಮ್ಮಿ, ಹಾ ಮಮ್ಮಿ, ಮಮ್ಮಿ ಅವ್ರು ನನ್ನ ಇವತ್ತೇ ಇಂಟರ್ವ್ಯೂ ಕರೆದಿದ್ದಾರೆ ಸಂಜೆ 5 ಗಂಟೆಗೆ. ಇವತ್ತೇನಾದ್ರೆ ಒಂದೆರಡು ದಿವಸ ಸಮಯ ಕೊಡ್ತಾರಲ್ವಾ ಮಧ್ಯದಲ್ಲಿ? ಯೂಶಲಿ ಕೊಡ್ತಾರೆ, ಆದ್ರೆ ನನ್ನನ್ನ ಇವತ್ತೇ ಯಾಕೆ ಇಂಟರ್ವ್ಯೂ ಕರೀತಿದ್ದಾರೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ, ನೀನ್ ಹಣ್ಣು ತಿನ್ನು. ಇದನ್ನೆಲ್ಲ ಯೋಚ್ಸಕ್ ಹೋಗ್ಬೇಡ. ಇಷ್ಟು ಬೇಗ ಕಾಯಿ ಹಣ್ಣು ಹೇಗಾಯ್ತು ಅಂತ. ಅತ್ತೆ ಸರಿಯಾಗಿ ಹೇಳ್ತಿದ್ದಾರೆ. ಅದು ಅಲ್ದೆ ಚಿಂತೆ ಯಾರ್ ಮಾಡ್ಬೇಕು ಅಂದ್ರೆ ಅದಕ್ ತಯಾರಾಗದೆ ಇರೋರು. ನನ್ ಖುಷಿಗಂತೂ ಖಂಡಿತ ತುಂಬಾ ಒಳ್ಳೆ ಕೆಲ್ಸ ಸಿಗುತ್ತೆ. ನನಗ್ ಸಂಪೂರ್ಣ ನಂಬಿಕೆ ಇದೆ. ನಂಗೆ ಸೀದೋಗಿರೋ ಹಲ್ವಾ ಸಿಗುತ್ತೆ. ಇಲ್ಲ ಅತ್ತೆ, ಹಲ್ವಾ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇಲ್ಲೇನೋ ಸೀದ್ ಹೋಗ್ತಿರೋ ವಾಸನೆ ಬರ್ತಿದೆ. ನಾನ್ ನಿಮ್ಗೆ ಆಮೇಲೆ ಉತ್ತರ ಕೊಡ್ತೀನಿ. ಈಗ ನಾನು ನನ್ ಸೊಸೆ ಹಾಗೆ ಸೊಸೆ ಮೇಲೆ ಕಣ್ಣಿಡಕ್ ಬಿಡಿ. ಅದು ತುಷಾರ್ ಬಂದಾಗಿಂದ ರೂಮಿಂದ ಹೊರಗಡೆ ಬಂದಿಲ್ಲ. ಅವನಿಗೆ ಯಾವ್ದು ಫೋನ್ ಬಂದಿಲ್ವಾ? ಇಲ್ಲ ಮಮ್ಮಿ, ಅದ್ರಿಂದ ಅವ್ನು ತುಂಬಾ ಅಪ್ಸೆಟ್ ಆಗಿದ್ದಾನೆ. ಅವನು ಈಗ್ಲೂ ರಾಕಿ ಅವ್ರ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದಾನ. ಅವ್ನ್ ಪಾಯಿಂಟ್ ಆಫ್ ವ್ಯೂ ತಪ್ಪಲ್ಲ ಮಮ್ಮಿ. ಅವ್ನ್ ಅನ್ಕೊಂಡಿದ್ದಾನೆ ನಿಮಗ್ ನನ್ ಮೇಲೆ ಎಲ್ಲ ರೈಟ್ಸ್ ಇದೆ ಅಂದ್ಮೇಲೆ ಅದೇ ರೈಟ್ಸ್ ನಮ್ ಮಾಮ್ಗೂ ಇದೆ. ಆದ್ರೆ 2 ಪ್ರಾಬ್ಲಮ್ಸ್ ಇದೆ. ಅವನ್ಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅವ್ರ ನನ್ ಮಾಮ್ ಅಂತ. ಹಾಗೆ ಇನ್ನೊಂದೇನಂದ್ರೆ ವಜ್ರ ಆಗ್ಬೇಕು ಅಂದ್ರೆ ಪ್ರೆಷರ್ ತಗೊಳ್ಳೇಬೇಕು ಅಲ್ವಾ ಮಮ್ಮಿ? ಒಂದ್ ವೇಳೆ ನಮ್ ಮನೆಯವ್ರ ಜೊತೆ ಕೆಲ್ಸ ಮಾಡಿದ್ರೆ ಆಗ ನಾವ್ ನಮ್ ನಿಜವಾದ ಪೊಟೆನ್ಶಿಯಲ್ ಯಾವತ್ತೂ ತಿಳ್ಕೊಳಲ್ಲ. ನಾವಿಲ್ಲಿ ಹಾರ್ಬೇಕು ಅಂತಿರೋರು. ಒಂದ್ ವೇಳೆ ನಮ್ಮನ್ನ ಯಾರಾದ್ರೂ ಬೆರಳಿಟ್ಕೊಂಡ್ ನಡ್ಸಿದ್ರೆ ಹಾರೋದಲ್ಲ, ನಡಿಯಕ್ಕೂ ಕೂಡ ಆಗಲ್ಲ. ಗೊತ್ತಾಯ್ತು ನೀನೇನ್ ಹೇಳ್ತಿದ್ಯಾ ಅಂತ. 25 ವರ್ಷ ಅಡ್ಗೆ ಮನೆಯಲ್ಲೇ ಕಳ್ತಿದ್ದೀನಿ. ಅದಕ್ಕೆ ಹಾರಕ್ಕೆ ಸ್ವಲ್ಪ ಸಮಯ ಹಿಡಿತಾ ಇದೆ. ಆದ್ರೆ ಯಾವ ತಪ್ಪು ನಾನ್ ಮಾಡಿದೀನೋ ಅದನ್ನ ನಿನಗ್ ಮಾಡಕ್ ಬಿಡಲ್ಲ. ನೀನ್ ಸ್ವಚ್ಛಂದವಾಗಿ ಹಾರ್ ಮಗಳೇ, ತುಂಬಾ ಎತ್ತರಕ್ಕೆ ಹಾರು. ನಾನ್ ತುಷಾರ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಮಮ್ಮಿ. ನಡಿ. ಎಲ್ರೂ ಯಾಕಿಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಖುಷಿಗೆ ಬೇಗ ಒಳ್ಳೆ ಕೆಲಸ ಸಿಗ್ಲಿ ಅಂತ. ಆದ್ರೆ ನನ್ ಮಗನ್ ಕೆಲಸ ಹೋಗಿದ್ರು ಯಾರಿಗೂ ಅದ್ರ ಬಗ್ಗೆ ದುಃಖನೇ ಇಲ್ಲ. ಇಷ್ಟು ವರ್ಷ ಈ ಮನೆ ಅವನ್ ಸಂಪಾದನೆಯಿಂದ ನಡೀತಾ ಇತ್ತು. ಅಲ್ಲ, ಮರ ಬಿದ್ದು ಹೋದ್ರೆ ಅದ್ರ ಪ್ರತಿ ರೆಂಬೆಲ್ಲೂ ದುಃಖ ಮಡುಗಟ್ಟಿರುತ್ತೆ. ಆದ್ರೆ ಇಲ್ಲಂತೂ ಯಾರಿಗೂ ಸ್ವಲ್ಪನೂ ನೋವಿಲ್ವಲ್ಲ. ಐ ಆಮ್ ಸಾರಿ ವಿ. ನಾನಿಲ್ಲೇ ನಿನ್ ಜೊತೆ ಇರ್ಬೋದು ಅನ್ಕೋತಿದ್ದೆ, ಆದ್ರೆ ನನಗೆ ಆಫೀಸಿಗೆ ಹೋಗ್ಬೇಕು. ಮತ್ತೆ ನಾನು ಮನೇಲಿರ್ಬೇಕು. ವಿ ಕೀಗಳು. ಯಾವುದ್ರ ಕೀ? ಇಲ್ಲಿ ಕೀಸ್ ವಿ, ನನ್ ಮನೆದು.
ಹೋಗ್ಲಾ? ಹೋಗು. ಏನ್ ಕೇಳ್ತಿದ್ಯಾ? ನಿನ್ನ ಹತ್ರ ಆಫೀಸ್ ಇದೆ, ಮನೆ ಇದೆ, ಅದನ್ನೆಲ್ಲ ಹೇಳ್ಬೇಕಾಗಿಲ್ಲ. ನಾನ್ ಬರೀ ಕೀಸ್ ಕೊಡ್ತಾ ಇದ್ದೆ. ಕೊಟ್ಟಾಯ್ತಲ್ಲ, ಈಗ ಹೋಗು. ನಾನು ಊಟ ತರಿಸ್ತೀನಿ. ಬೇಡ ಪ್ಲೀಸ್, ನನಗೆ ಯಾರ ಕರುಣೆನೂ ಬೇಕಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ವಾಟ್ಸ್ ರಾಂಗ್ ವಿತ್ ಯು? ಐ ಅಂಡರ್ಸ್ಟ್ಯಾಂಡ್ ನಿನಗೆ ಬೇಜಾರಾಗಿದೆ ಅಂತ, ಆದ್ರೆ ಈ ತರ ನಿನ್ ಫ್ರಸ್ಟ್ರೇಷನ್ ನನ್ ಮೇಲೆ ತೆಗೆಯೋದ್ರಿಂದ ಏನಾಗುತ್ತೆ? ಅದ್ಯಾವ ಕಂಪನಿ, ಯಾವ ಜಾಗದಲ್ಲಿ ಇಂಟರ್ವ್ಯೂ, ಯಾವ ಪೋಸ್ಟ್ ಇದೆ, ಯಾವ ಡೀಟೇಲ್ಸು ಇಲ್ಲ ನನ್ನ ಹತ್ರ. ಅವ್ರು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನಗೆ ತಿಳಿಸ್ತಾರೆ. ಆದ್ರೆ ಹೀಗೂ ಇರ್ಬೋದಲ್ವಾ? ಅವ್ರ ಇಂಟರ್ವ್ಯೂ ಲೊಕೇಶನ್ ಅಷ್ಟು ಲೇಟಾಗಿ ಕಳಿಸಿ ನೀವು ಟೈಮಿಂಗ್ ಸರಿಯಾಗಿ ತಲುಪದೇ ಇರೋ ಹಾಗೆ ಮಾಡ್ಬಿಟ್ರೆ? ನೀನ್ ಸುಮ್ನಿರು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಯಾ ರೈಟ್, ಥಿಂಕ್ ಪಾಸಿಟಿವ್. ಏನಾಗುತ್ತೋ ಒಳ್ಳೇದೇ ಆಗುತ್ತೆ. ಏನು ಮುಖ ಓದಿಸ್ಕೊಂಡು ಕೂತಿದ್ಯಲ್ಲ, ಅದಕ್ಕೆ ಕೋಪದ ಗಾಳಿ ತೆಗಿಯೋಣ ಅನ್ಕೊಂಡೆ. ಎಸ್ ತುಷಾರ್, ಪ್ಲೀಸ್ ಡೋಂಟ್ ಬಿ ಲೈಕ್ ದಿಸ್ ನಾ. ಇವತ್ ನನ್ನ ಇಂಟರ್ವ್ಯೂ ಇದೆ. ಅದಕ್ಕೆ ನರ್ವಸ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ. ನೀನ್ ನನ್ನ ಮೋಟಿವೇಟ್ ಮಾಡ್ಬೇಕು, ನೀನ್ ನಂಗೆ ಎಂಕರೇಜ್ ಮಾಡ್ಬೇಕು. ನನಗೆ ಗೊತ್ತು ನಿನ್ಗೆ ಅದರ ಅವಶ್ಯಕತೆ ಇಲ್ಲ ಅಂತ. ಐ ನೋ ಯು ವಿಲ್ ಡೂ ವೆಲ್ ಇನ್ ದ ಇಂಟರ್ವ್ಯೂ. ಅದಂತೂ ನಿಜ. ನನ್ ಖುಷಿಗೆ ಕೆಲ್ಸ ಸಿಕ್ಕೇ ಸಿಗತ್ತೆ. ಸರಿ ಕೇಳು, ನೀನ್ ಅವಳನ್ನ ಬಿಟ್ಬಾ, ಇವಳ ವಿಶ್ವಾಸ ಹೆಚ್ಚಾಗತ್ತೆ. ಹಾ, ಇದು ಒಳ್ಳೆ ಕೆಲಸ. ಎಸ್ ತುಷಾರ್, ಅಂಡ್ ಐ ವುಡ್ ಲವ್ ದಟ್. ಐಮ್ ಸಾರಿ ಖುಷಿ, ನಾನು ಖಂಡಿತ ನಿನ್ನ ಡ್ರಾಪ್ ಮಾಡ್ತಿದ್ದೆ, ಆದರೆ ಈಗ ಬ್ಯುಸಿ ಇದ್ದೀನಿ. ನಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಅಂಥದ್ದೇನ್ ಕೆಲ್ಸ ಇದೆ ಖುಷಿಗಿಂತ ಮುಖ್ಯವಾದ ಕೆಲ್ಸ? ನನಗೆ ಪ್ರಮೋದ್ ಎಕ್ಸಲೆನ್ಸಿ ಆಫೀಸಲ್ಲಿ ಖುಷಿ ಅವ್ರ ಮಾಮ್ ಜೊತೆ ಮೀಟಿಂಗ್ ಇದೆ. ತುಷಾರ್, ನಾನ್ ನಿನಗೆ ಹೇಳಿದ್ದೆ ಮಮ್ಮಿ ಅಲ್ವಾ? ಪ್ಲೀಸ್, ನಂಗೆ ನಿಮ್ಮ ಲೆಕ್ಚರ್ನ ಮತ್ತೆ ಕೇಳೋಕೆ ಇಷ್ಟ ಇಲ್ಲ. ಹಾಗೆ ನನಗೆ ಯಾರ ಜೊತೆನೂ ವಾದ ಮಾಡೋದಕ್ಕೂ ಇಷ್ಟ ಇಲ್ಲ. ಮತ್ತೆ ಖುಷಿಯವ್ರ ಮಮ್ಮಿ ಹೇಳಿದ ಸರಿಯಾಗೇ ಇದೆ. ನಿಮ್ಮೆಲ್ರಿಗೂ ಡಬಲ್ ಸ್ಟ್ಯಾಂಡ್ಸ್ ಇದೆ. ಒಂದು ಕಡೆ ನೀವು ಖುಷಿಗೋಸ್ಕರ 5 ಲಕ್ಷದ ಉಂಗುರ ತರ್ತೀರಾ, ಆದರೆ ಮತ್ತೊಂದು ಕಡೆ ಖುಷಿಯವ್ರ ಮಾಮ್ ವಾಷಿಂಗ್ ಮಿಷಿನ್ ತಂದು ಕೊಟ್ರೆ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವೆಲ್ಲ ಹೇಳ್ತೀರಾ ಅದು ತಪ್ಪು ಅಂತ. ಎಷ್ಟೋ ಸಾರಿ ನೀವೇ ಹೇಳಿದ್ರೆ ಅತ್ತೆ ಮಾವ ಅಪ್ಪ ಅಮ್ಮನ ಥರಾನೇ, ಅವರು ನಮ್ಮ ಫ್ಯಾಮಿಲಿ ಥರಾನೇ ಅಂತ. ಮತ್ತೊಂದು ಕಡೆ ಅವ್ರ ಮಾತನ್ನು ಒಪ್ಕೊಳ್ಳೋದಕ್ಕೆ ಬಿಡೋಲ್ಲ, ಅವ್ರ ಗಿಫ್ಟ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ವಿಷಯ ಇಲ್ಲಿ ಗಿಫ್ಟ್ದಲ್ಲ, ಗಿಫ್ಟ್ ಕೊಡೋರ್ ನಿಯತ್ತಿಂದು. ಆ ನಾಗಿಣಿ ಇಲ್ಲಿ ವಾಷಿಂಗ್ ಮಿಷಿನ್ ತಂದಿದ್ದು ಅದು ನಮ್ಮನೆಗೆ ಅವಶ್ಯಕತೆ ಇದೆ ಅಂತಲ್ಲ, ಅವಳು ನಮ್ಮನ್ನ ಕೀಳಾಗಿ ತೋರಿಸ್ಬೇಕು ಅಂತ ತಂದಿದ್ದು. ಎಲ್ರ ಮುಂದೆ ನಮ್ಮ ಮರ್ಯಾದೆ ಕಳಿಬೇಕು ಅಂತ ಬಯಸಿದ್ಲು. ನೋಡು, ಒಬ್ರು ಒಳ್ಳೆ ಉದ್ದೇಶದಿಂದ ಮಣ್ಣಿನ ಉಂಡೆ ಕೊಟ್ಟರು ಸಹ ಅದು ವಜ್ರ. ಆದರೆ ಕೆಟ್ಟ ಉದ್ದೇಶದಿಂದ ವಜ್ರ ಕೊಟ್ಟರು ಅದು ಮಣ್ಣಿನ ಉಂಡೆ. ನಿಮಗೆಲ್ಲ ಹೀಗೆ ಯಾಕೆ ಅನಿಸ್ತಿದೆ ಅಂದರೆ ನೀವು ಖುಷಿ ಅವ್ರ ಮಾಮ್ನ ಕೆಟ್ಟವ್ರು ಅನ್ಕೊಂಡಿದ್ದೀರಾ. ಐ ನೋ, ಕೆಲವು ಸಾರಿ ಅವ್ರು ತಮ್ಮ ಲೈನ್ನ ಕ್ರಾಸ್ ಮಾಡ್ತಾರೆ, ಯಾಕಂದ್ರೆ ಅದು ಅವ್ರ ಗುಣ. ಹಾಗೆ ಅಜ್ಜಿನೂ ಯಾವಾಗಲೂ ಬೈತಾನೆ ಇರ್ತಾರೆ, ಅದು ಅವ್ರ ಗುಣ. ಆ್ಯಂಡ್ ಮಾಮ್ ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರನ್ನ ಡಿಸಪಾಯಿಂಟ್ ಮಾಡಲ್ಲ. ನಾನು ಹೋಗಿ ಒಂದ್ಸರಿ ಅವ್ರನ್ನ ಭೇಟಿ ಮಾಡ್ತೀನಿ, ಆ್ಯಂಡ್ ದೆನ್ ಐ ವಿಲ್ ಡಿಸೈಡ್ ನಾನು ಏನು ಮಾಡಬೇಕು ಅಂತ. ಊಟ ಆದ್ರೂ ಮಾಡು. ತಿನ್ನೋಕ್ಕಾಗ್ತಿಲ್ಲ ಮಮ್ಮಿ, ಹೊಟ್ಟೆ ತುಂಬೋಗಿದೆ. ಖುಷಿ, ಆಲ್ ದಿ ಬೆಸ್ಟ್. ಐ ನೋ ಯು ವಿಲ್ ಕಿಲ್ ಇಟ್. ಸಮರ್ಥ್, ಪ್ಲೀಸ್ ಖುಷಿನ ಡ್ರಾಪ್ ಮಾಡು. ನಾನು ನನ್ನ ಇಂಟರ್ವ್ಯೂಗೆ ತಯಾರಿ ಮಾಡ್ಕೋತೀನಿ. ಆ ನಾಗಿಣಿ ಖುಷಿ ಮತ್ತೆ ತುಷಾರ್ನ ಬೇರೆ ಮಾಡೇ ತೀರ್ತಾಳೆ, ಒಬ್ರನ್ನ ಒಬ್ರಿಂದ ಅಥವಾ ನಮ್ಮಿಂದ. ನಾನ್ ಬಿಡೋಳಲ್ಲ, ಮುರಿಯೋಳು. ಖುಷಿ ಮತ್ತೆ ತುಷಾರ್ ಸಂಬಂಧನ ಮುರ್ದ್ ಹಾಕ್ತೇನೆ. ಮಮ್ಮಿ, ದೇವ್ರ ಹತ್ರ ಆಶೀರ್ವಾದ ತಗೊಂಡಿ? ಹಾ, ಅಜ್ಜಿ, ತಾತ, ಚಿಕ್ಕ ತಾತ, ಗೋಪಾಲ ಎಲ್ಲರ ಆಶೀರ್ವಾದನ ತಗೊಂಡೆ. ಅದಕ್ಕೆ 5 ಗಂಟೆಗೆ ಮುಂಚೆ ಅಲ್ಲಿ ಇರ್ಬೇಕು. ಮತ್ತೆ ಕೇಳು, ಎಲ್ಲ ಪೇಪರ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು? ಹಾ, ಮಮ್ಮಿ. ಒಂದ್ಸಲ ಜ್ಞಾಪಿಸ್ಕೋ, ಏನು ಮರ್ತಿಲ್ಲ ತಾನೆ? ಇಲ್ಲ ಮಮ್ಮಿ, ಎಲ್ಲ 2 ಸಲ ಚೆಕ್ ಮಾಡಿದೀನಿ, ಬ್ಯಾಗಲ್ಲಿ ಎಲ್ಲ ಇದೆ. ಸರಿ, ಹೊರಡು. ಲೇಟ್ ಆಗ್ಬಾರ್ದಲ್ವಾ? ಕೆಲ್ಸಕ್ಕೆ ಯಾವಾಗ್ಲೂ ಸರಿಯಾದ ಟೈಮಿಗೆ ತಲುಪಬೇಕು. ನಡಿ ನಡಿ, ಬೇಗ ಸಂತೋಷದ ಸಮಾಚಾರ ತಗೊಂಡ್ ಬಾ. ಹುಷಾರು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಹುಷಾರು. ಗೋಪಾಲ, ಇವಳ ಕೆಲ್ಸದ ವಿಚಾರ ಸ್ವಲ್ಪ ನೋಡ್ಕೊ. ಈ ಬಿಲ್ಡಿಂಗಾ? ಹಾ, ಇಂಟರ್ವ್ಯೂ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬಾಯ್ ಸಮರ್ಥ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಬಾಯ್. ಈ ಬಿಲ್ಡಿಂಗ್ ಅಲ್ಲಿ ಮಿಸ್ಟರ್ ವನರಾಜ್ ಆಫೀಸ್ ಇದೆ, 5th ಫ್ಲೋರ್ ಅಲ್ಲಿ.